ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು GH ಇನ್ಫೋ ಸೆಂಟರ್. ಸ್ನೇಹಿತರೆ, 2025-26ನೇ ಸಾಲಿನ ಯಾರೆಲ್ಲ BEd ಕೋರ್ಸ್ನ ಮಾಡೋದಕ್ಕೆ ಅಪ್ಲಿಕೇಶನ್ ಸಲ್ಲಿಸಿದ್ರಿ ಅವ್ರಿಗೀಗ ಮೊದಲನೇ ರೌಂಡ್ನ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿದೆ. ಸೊ ಈ ಕೌನ್ಸಿಲಿಂಗ್ ಮುಖಾಂತರ ತಮಗೆ ಯಾವ ಕಾಲೇಜ್ ಅಲಾಟ್ಮೆಂಟ್ ಆಗಿದೆ ಮತ್ತು ಫೀ ಪೇಮೆಂಟ್ ಎಷ್ಟು ಕಟ್ಟಬೇಕು ಅಥವಾ ಹೇಗೆ ಪೇ ಮಾಡಬೇಕು ಮತ್ತು ಕೆಲವು ಸ್ಟೂಡೆಂಟ್ಸ್ಗೆ ಕಾಲೇಜ್ ಅಲಾಟ್ಮೆಂಟ್ ಆಗಿಲ್ಲ ಅಂದರೆ ಮುಂದಿನ ಪ್ರೋಸೆಸ್ ಏನು ಎನ್ನುವಂತಹ ಈ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಹಾಗೆ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಇಂತಹ ಅಪ್ಡೇಟ್ಸ್ಗಳ ಬಗ್ಗೆ ತಿಳಿದುಕೊಳ್ಳೋಕೆ ನಿಮಗೆ ಸಹಾಯವಾಗುತ್ತೆ. ಸ್ನೇಹಿತರೆ, ಮೊದಲನೇದಾಗಿ ನಿಮ್ಮ ಗೂಗಲ್ ಕ್ರೋಮ್ನ ಓಪನ್ ಮಾಡಿಕೊಂಡು BEd ಅಡ್ಮಿಷನ್ 2025 ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ಇಲ್ಲಿ ನಿಮಗೆ ಹಲವಾರು ಲಿಂಕ್ಗಳು ಓಪನ್ ಆಗ್ತವೆ. ಸೊ ಇದರಲ್ಲಿ ಮೊದಲನೇ ಲಿಂಕ್ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ನಿಮಗೆ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಹಲವಾರು ಲಿಂಕ್ಗಳನ್ನ ಕೊಡಲಾಗಿರುತ್ತೆ. ಅಂದರೆ ಸೈನ್ಸ್ ಮುಖಾಂತರ ಅಪ್ಲಿಕೇಶನ್ ಸಲ್ಲಿಸಿದವರಿಗೆ ಅವ್ರಿಗೆ ಯಾವ ಥರ ಒಂದು ಕಾಲೇಜ್ ಲಿಸ್ಟ್ನ ಸೆಲೆಕ್ಟ್ ಮಾಡಲಾಗಿರುತ್ತೆ ಮತ್ತು ಆರ್ಟ್ಸ್ ಮುಖಾಂತರ ಅಪ್ಲಿಕೇಶನ್ ಸಲ್ಲಿಸಿದರೆ ಅವ್ರಿಗೆ ಸೆಲೆಕ್ಷನ್ ಆದಂಥ ಒಂದು ಲಿಸ್ಟ್ ಇರುತ್ತೆ. ಈ ಲಿಂಕ್ಗಳನ್ನ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಹೆಸರು, ನಿಮಗೆ ಒಂದು ಯಾವ ಕಾಲೇಜ್ ಅಲಾಟ್ಮೆಂಟ್ ಆಗಿದೆ ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಳ್ಬಹುದು. ಸೊ ನಿಮಗೆ ಯಾವುದಾದ್ರೂ ಒಂದು ಕಾಲೇಜ್ ಅಲಾಟ್ಮೆಂಟ್ ಆಗಿತ್ತು, ಆ ಕಾಲೇಜ್ ನಿಮಗೆ ಇಂಟ್ರೆಸ್ಟ್ ಇತ್ತಂದರೆ ಅದೇ ಕಾಲೇಜಲ್ಲಿ ನೀವು ಅಡ್ಮಿಷನ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಕೆಳಗೆ ಕಾಣಿಸುವಂಥ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಡ್ಮಿಷನ್ ಮಾಡಿಸ್ಬೋದು. ಸೊ ಅಥವಾ ಆ ಕಾಲೇಜ್ ನಿಮಗೆ ಇಷ್ಟ ಆಗಿಲ್ಲ ಮತ್ತು ನೆಕ್ಸ್ಟ್ ರೌಂಡಿಗೆ ಹೋಗ್ಬೇಕಂದ್ರೂ ಕೂಡ ಇದೇ ಒಂದು ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ಲಾಗಿನ್ ಮಾಡಿಕೊಂಡು ನೀವು ನೆಕ್ಸ್ಟ್ ರೌಂಡ್ಗೆ ಹೋಗ್ಬೋದಾಗಿರುತ್ತೆ. ಸೊ ಅದು ಹೇಗೆ ಅಂತಂದೇಳಿ ಇಲ್ಲಿ ತಿಳಿಸ್ಕೊಡ್ತೀನಿ ನೋಡಿ. ಸೊ ಇಲ್ಲಿ ಕೆಳಗೆ ಕಾಣಿಸೋ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಒಂದು ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಒಂದು ಯೂಸರ್ ಐಡಿ ಮತ್ತು ಪಾಸ್ವರ್ಡ್ನ ಎಂಟ್ರಿ ಮಾಡಿಕೊಂಡು ಕೆಳಗೆ ಕಾಣಿಸುವಂತಹ ಲಾಗಿನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಲಾಗಿನ್ ಆಗಬೇಕಾಗುತ್ತೆ. ಲಾಗಿನ್ ಆದ ತಕ್ಷಣ ಈ ರೀತಿ ಅಡ್ಮಿಷನ್ಸ್ ಮತ್ತು ನೆಕ್ಸ್ಟ್ ರೌಂಡ್ ಮತ್ತು ಲಾಕೌಟ್ ಅಂತ 3 ಆಪ್ಷನ್ಗಳಿರ್ತವೆ. ನೀವು ಒಂದು ವೇಳೆ ಕಾಲೇಜ್ಗೆ ಇಂಟ್ರೆಸ್ಟ್ ಇದ್ದು ಅಡ್ಮಿಷನ್ ಮಾಡ್ಕೊಳ್ಬೇಕಂದ್ರೆ ಇಲ್ಲಿ ಕೊಟ್ಟಿರ್ತಾರೆ ನಿಮ್ಮ ಕಾಲೇಜ್ ಯಾವ ಥರ ಅಲಾಟ್ಮೆಂಟ್ ಆಗಿದೆ, ಯಾವ ಕಾಲೇಜ್ ಸಿಕ್ಕಿದೆ, ಏನು ಅಂತೇಳಿ ಅಲಾಟ್ಮೆಂಟ್ ಆಗಿದ್ರ ಬಗ್ಗೆ ಡೀಟೇಲ್ಸ್ ಕೊಡಲಾಗಿರುತ್ತೆ. ಸೊ ಇದನ್ನು ತಿಳ್ಕೊಂಡು ನೀವು ಕೆಳಗೆ ಕಾಣಿಸುವಂಥ ಒಂದು ಡೌನ್ಲೋಡ್ ಚಾನಲ್ ಮೇಲೆ ಕ್ಲಿಕ್ ಮಾಡಿದರೆ ಸೊ ಈ ರೀತಿಯ ಒಂದು ಪೇಮೆಂಟ್ ಮೋಡ್ಗೆ ಹೋಗುತ್ತೆ. ಸೊ ಇಲ್ಲಿ ಟಿಕ್ ಮಾಡಿಕೊಂಡು ನೆಕ್ಸ್ಟ್ ಕೊಟ್ಟರೆ ಪೇಮೆಂಟ್ ಮೋಡ್ಗೆ ಬರುತ್ತೆ. ಇಲ್ಲಿ ನಿಮ್ಮ ಚಾನಲ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಸೊ ಯಾವ ರೀತಿ ಚಾನಲ್ ಡೌನ್ಲೋಡ್ ಮಾಡ್ಕೊಳ್ಬೇಕಂದ್ರೆ ಸೊ ಇಲ್ಲಿ ತಿಳಿಸುವಂಥ ಒಂದು ಕಸ್ಟಮರ್ ನೇಮ್ ಆಗಿರ್ಬೋದು ಅಥವಾ ಮೊಬೈಲ್ ನಂಬರ್ ಆಗಿರ್ಬೋದು, ಇಮೇಲ್ ID, ಇಲ್ಲಿ NA ಅಂತ ಇರುತ್ತೆ, ಇವನ್ನೆಲ್ಲ ತೆಗೆದುಬಿಟ್ಟು ನಿಮ್ಮ ಒಂದು ಡೀಟೇಲ್ಸ್ನ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಕಸ್ಟಮರ್ ನೇಮ್, ಸೊ ಇಲ್ಲಿ ಒಂದು ಸ್ಟೂಡೆಂಟ್ ನೇಮು ಮತ್ತು ಮೊಬೈಲ್ ನಂಬರ್ ಆ್ಯಡ್ ಮಾಡಿಕೊಂಡು ಇದು ಇಮೇಲ್ ID ಮ್ಯಾಂಡೇಟರಿ ಇರೋದಿಲ್ಲ. ಸೊ ಇದನ್ನ ಹಾಗೆ ಬಿಟ್ಟು ನಡೆಯುತ್ತೆ. ಕೆಳಗಡೆ ಪೇ ನೌ ಅಂತ ಕ್ಲಿಕ್ ಮಾಡಿಕೊಂಡ್ರೆ ನೆಕ್ಸ್ಟ್ ನಿಮಗೆ ಈ ರೀತಿ ಡೈರೆಕ್ಟಾಗಿ ಚಾನಲ್ ಡೌನ್ಲೋಡ್ ಆಗುತ್ತೆ. ಈ ರೀತಿಯಾಗಿ ಡೌನ್ಲೋಡ್ ಆದಂಥ ಒಂದು ಚಾನಲ್ನ ಪ್ರಿಂಟ್ಔಟ್ ತೆಗೆದುಕೊಂಡು ನೀವು ಬ್ಯಾಂಕಲ್ಲಿ ಹೋದರೆ ನಿಮ್ಮ ಚಾನಲ್ ಮುಖಾಂತರ ಪೇ ಮಾಡಬೇಕಾಗುತ್ತೆ. ನಿಮಗೆ ಅವಾಗ ಆ ಒಂದು ಸೀಟ್ ಸಿಕ್ಕಂಥ ಒಂದು ಕಾಲೇಜು ಕನ್ಫರ್ಮೇಷನ್ ಆಗುತ್ತೆ. ಅಥವಾ ಈ ಕಾಲೇಜ್ ಇಂಟ್ರೆಸ್ಟ್ ಇಲ್ಲ, ನಿಮಗೆ ನೆಕ್ಸ್ಟ್ ರೌಂಡ್ ಹೋಗ್ಬೇಕಂದ್ರೆ ಇಲ್ಲಿ ಕೊಟ್ಟಿರುವಂತಹ ನೆಕ್ಸ್ಟ್ ರೌಂಡ್ ಅಂತೇಳಿ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ನಿಮಗೆ ಆಪ್ಷನ್ಗಳು ಕೊಡ್ತಾರೆ. ಮುಂದಿನ ರೌಂಡ್ ಹೋಗೋದಕ್ಕೆ ನಿಮಗೆ ಬಯಸ್ತೀರಾ ಅಂತೇಳಿ ಇದನ್ನ ಎಸ್ ಅಂತ ಕ್ಲಿಕ್ ಮಾಡಿಕೊಂಡ್ರೆ ಮತ್ತೆ ನಿಮಗೆ ಕಾಲೇಜ್ಗಳನ್ನ ಎಂಟ್ರಿ ಮಾಡ್ಕೊಳ್ಳೋಕ್ಕೆ ಒಂದು ಆಪ್ಷನ್ ಓಪನ್ ಆಗುತ್ತೆ. ನಿಮಗೆ ಬೇಕಾದಂಥ ಒಂದು ಕಾಲೇಜ್ಗಳನ್ನ ಎಂಟ್ರಿ ಮಾಡಿಕೊಂಡು ಮತ್ತೆ ನೀವು ನೆಕ್ಸ್ಟ್ ರೌಂಡ್ಗೆ ಹೋಗ್ಬೋದಾಗಿರುತ್ತೆ. ಸೊ ಈ ರೀತಿಯಾದಂಥ ಒಂದು ಪ್ರೋಸೆಸ್ ಇರುತ್ತೆ ಗೈಸ್. ಇದನ್ನು ಫಾಲೋ ಅಪ್ ಮಾಡಿಕೊಂಡು ನೀವು ನಿಮ್ಮ BEd ಕೋರ್ಸ್ ಅಡ್ಮಿಷನ್ನ ಪಡ್ಕೊಳ್ಬೋದು.